ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ 3 ವೀಡಿಯೋಗೋಸ್ಕರ. ಸೀಸನಲ್ಲಿ ಮಾಡುವಂತಹ ಇದ್ಕಿದ ಬೇಳೆ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾವಿಲ್ಲಿ 2 ಮಸಾಲೆನ ರುಬ್ಕೋಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಏನೇನು ಬೇಕು ಅಂತ ಹೇಳಿ. ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ 1 ಇಡಿ ಆಗೋಷ್ಟು, 1 ಇಡಿ ಕಾಯಿನ ತೊಗೊಂಡಿದ್ದೀನಿ, 2ರಿಂದ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಚಕ್ಕೆ, 3 ಲವಂಗನ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಸ್ವಲ್ಪ ಅರಶಿನ ಇದಿಷ್ಟನ್ನು ಫಸ್ಟು ನೀವು ಗ್ರೈಂಡ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಸೊ ನಾನು ಇದನ್ನು ಫಸ್ಟು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೀವು 1 ಕೆ ಜಿಗೆ ಮಸಾಲೆ ಹಾಕೋಬೇಕು, 2 ಕೆ ಜಿಗೆ ಮಸಾಲೆ ಹಾಕೋಬೇಕಂತ ನೀವು ನೋಡಿ ಅಳತೆ ತೊಗೊಳ್ಳಿ. ನಾವು ಇಲ್ಲಿ ವಿಡಿಯೋದಲ್ಲಿ ತೋರಿಸೋ ಪ್ರಕಾರನೇ ತೊಗೋಬೇಕು ಅಂತ ಏನಿಲ್ಲ. ಸೊ ನಾನಿಲ್ಲಿ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಸಪ್ರೇಟಾಗಿ ನಾನು ಎತ್ತಿಡ್ಕೋತಾ ಇದ್ದೀನಿ. ನೀವು ಈ ಥರ ಎತ್ತಿಟ್ಕೊಂಡ್ರೆ ಈಸಿ ಆಗುತ್ತೆ. ನಾನಿಲ್ಲಿ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ನ ಹಾಕಿ ಇದ್ಕಿದ ಬೇಳೆ ಆಲ್ರೆಡಿ ಬೇಳೆ ಮಾಡಿಟ್ಕೊಂಡಿದ್ದೆ. ಸೊ ನಾನು ಅದನ್ನು ಹಾಕೋತಾ ಇದ್ದೀನಿ. ಇದನ್ನು 5 ನಿಮಿಷಗಳ ಕಾಲ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಆ ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ನೀವು 5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. 5 ನಿಮಿಷ ಫ್ರೈ ಮಾಡಿದ ನಂತರ ನಾನಿಲ್ಲಿ 1 ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಸೋದಿಸಿ ಇಟ್ಕೊಂಡಿದ್ದೆ. ಸೊ ನಾನು ಅದನ್ನು ಕುಕ್ಕರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ 5 ನಿಮಿಷ ಫ್ರೈ ಮಾಡ್ಕೋಬೇಕು. ಆ ಚಿಕನಲ್ಲಿ ನೀರು ಬಿಡುತ್ತೆ, ಆ ನೀರೆಲ್ಲ ಹೋಗಬೇಕು. ಆವಾಗಲೇ ಒಂದು ಆ ಟೇಸ್ಟು ಕೊಡೋದು. ಇವು ತಕ್ಷಣ ಹಾಕಿ ತಕ್ಷಣ ಮಸಾಲೆ ಹಾಕೋದ್ರಿಂದ ಆ ಟೇಸ್ಟ್ ಬರೋಲ್ಲ. ನೀಟಾಗಿ ಎಣ್ಣೆಲೇ ಹುರ್ಕೊಬೇಕು. ಸೊ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆ ಇದ್ಕಿದ ಬೇಳೆ ಮತ್ತು ಚಿಕನ್ ಎಲ್ಲ ನೀಟಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ. ಈ ಟೈಮಲ್ಲೇ ನೀವು ಉಪ್ಪು ಆ್ಯಡ್ ಮಾಡಿದ್ರೆ ಚಿಕನಿಗೆ ಮತ್ತು ಅವರೆಕಾಳಿಗೆ ನೀಟಾಗಿ ಆ ಉಪ್ಪಿನಂಶ ಏನಿದೆ ಅದು ಹಿಡ್ಕೊಳ್ಳುತ್ತೆ. ಸೊ ಇದನ್ನು 5 ನಿಮಿಷ ಬೇಯಕ್ಕೆ ಬಿಟ್ಬಿಡ್ಬೇಕು. ಪದೇ ಪದೇ ಕೈ ಆಡ್ತಾ ಇರಬೇಡಿ, ಯಾಕೆಂದರೆ ಚಿಕನ್ ಎಲ್ಲ ಹೊಡೆದೋಗುತ್ತೆ. ಸೊ 5 ನಿಮಿಷ ಬೆಂದಾದಮೇಲೆ ನಾನು ಏನು ಮೊದಲನೇ ಮಸಾಲೆ ರುಬ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಬೇಡಿ, ಸ್ವಲ್ಪ ಅದರಲ್ಲೇ ಬೇಯಬೇಕು. ಅರಿಶಿನ ಈರುಳ್ಳಿ ಅಂತ ಹೇಳ್ತೀವಿ. ಸೊ 5 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ನೆಕ್ಸ್ಟು ಇನ್ನೊಂದು ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಚಕ್ಕೆ, ಲವಂಗ, ಕಾಯಿ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ತರ್ತರಿಯಾಗಿ ಮೊದಲು ರುಬ್ಬೋಣ, ಇಲ್ಲಾಂದರೆ ಕಾಯಿ ಸಮಿಯಲ್ಲ. ನೆಕ್ಸ್ಟು ನಾನಿಲ್ಲಿ 1 ಜಾಮ್ ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನು ಮನೇಲೇ ಮಾಡಿರುವಂತಹ ಮಟನ್ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಗ್ರೈಂಡ್ ಮಾಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಫೈನ್ ಪೇಸ್ಟ್ ಮಾಡಿ ಹಿಡ್ಕೋತಾ ಇದ್ದೀನಿ. ಸೊ ನಾವು ಆಲ್ರೆಡಿ ಇವಾಗ ಚಿಕನ್ ಬೇಯಕ್ಕೆ ಇಟ್ಟಿದ್ದೀವಲ್ವ, ನೀವು ಈ ಥರ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ. ನೀವು 2 ಮಸಾಲೆನ ರುಬ್ಬಿಟ್ಕೊಡೋ ಮೊದಲೇ ಈ ಥರ ಚಿಕನ್ನ ಒಗ್ಗರಣೆ ಹಾಕಿಬಿಟ್ಟು ಇನ್ನೊಂದು ಮಸಾಲೆ ಹರ್ಕೊಳ್ಳೋದ್ರಿಂದ ಟೈಮು ಸೇವ್ ಆಗುತ್ತೆ, ಬೇಗನೆ ಕೂಡ ಆಗುತ್ತೆ. ಸೊ ನಾನಿಲ್ಲಿ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಬಿಕಾಸ್ ಹಾಕಬೇಕಾದ್ರೆ ಆ ಒಂದು ಮಸಾಲೆ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಚಿಕನ್ನು ಬೆಂದಿದೆ. ಸ್ವಲ್ಪ ಒಂದು 1/4 ಭಾಗ ಬೇಯಿಸ್ಬೇಕು. ಏಕೆಂತಂದರೆ ಈ ಮಸಾಲೆ ಹಾಕಿದ್ಮೇಲೂ ನಾವು ಬೇಯಿಸ್ತೀವಲ್ವ. ಸೊ ಹಾಗಾಗಿ ಒಂದು 1/4 ಭಾಗ ಬೆಂದಾದಮೇಲೆ ನಾನು ಟೊಮ್ಯಾಟೊ ಮತ್ತು ಕಾಯಿ ಏನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕು, ಗಟ್ಟಿ ಬೇಕಾ ಅಥವಾ ತುಂಬ ತೆಳ್ಳಗೆ ಬೇಕಾ ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ಕುಕ್ಕರಲ್ಲಿ ಮಾಡೋದ್ರಿಂದ ಆ ಒಂದು ನೀರಿನ ಅಂಶ ಏನಾಗುತ್ತೆ ಸ್ವಲ್ಪ ಕಡಿಮೆನೇ ಆಗುತ್ತೆ. ಸೊ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತೀರಾ ತುಂಬ ಜಾಸ್ತಿ ಹಾಕ್ಕೊಂಬೇಡಿ.
ನೀವು ಅಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ. ಅದು 2 ವಿಷಲ್ ಆದಮೇಲೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ನಾನಿಲ್ಲಿ 2 ವಿಷಲ್ನ ತೊಗೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ನಾನಂತೂ ಫಾರ್ ದ ಫಸ್ಟ್ ಟೈಮ್ ಮಾಡಿದ್ದು. ಅದು ಯಾರ ಹತ್ರನೂ ಹೇಳಿಸ್ಕೊಳ್ದೇ ನೋಡೋಣ, ಟ್ರೈ ಮಾಡೋಣ ಈ ಥರ ಮಸಾಲೆ ಹಾಕಿ ಅಂತ ಹೇಳಿ ನಿಜವಾಗ್ಲೂ ಅದ್ಭುತವಾಗಿ ಬಂದಿತ್ತು. ನಾನಂತೂ ಸಿಕ್ಕಾಬಟ್ಟೆ ಫಿದಾಗೋಗ್ಬಿಟ್ಟೆ ಈ ಇದ್ಕಿದ್ದವರೆ ಬೇಳೆ ಚಿಕನ್ ಸಾಂಬಾರಿಗೆ. ಆ್ಯಂಡ್ ಒನ್ ಮೋರು, ನಾನಿಲ್ಲಿ ಆ ಚಿಕನ್ನ ತೆಗೆದು ನಾನು ಫ್ರೈ ಮಾಡಿದ್ದೀನಿ. ಆ ವಿಡಿಯೋನೂ ಕೂಡ ನಾನು ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ತುಂಬ ಇಷ್ಟಪಡ್ತೀರಾ ನೀವು. ಆ್ಯಕ್ಚುಲಿ ಸೀಸನಲ್ಲಿ ಈ ಥರ ಚಿಕನ್ ಜೊತೆ ಹಿದ್ಕಿದ ಬೇಳೆ ಸಾಂಬಾರನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಖಂಡಿತವಾಗ್ಲೂ ಏನು ಸಖತ್ತಾಗಿ ಬಂದಿತ್ತು ಗೊತ್ತಾ. ನಿಜ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಈ ಸೀಸನಲ್ಲಿ ನೀವು ತಪ್ಪದೆ ಈ ರೆಸಿಪಿನ ಖಂಡಿತವಾಗ್ಲೂ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್.